ಸಿಎಂ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ರು. ಮಂತ್ರಿಗಳ ಜೊತೆಗೆ ಅವರದು ಮೀಟಿಂಗ್ ಆಯಿತು. ಬಹಳ ಮಹತ್ವದ ಮೀಟಿಂಗ್ ಇದು. ಯಾಕಂದರೆ ಮೇಲಿಂದ ಮೇಲೆ ಬಂದಂಥ ಆರೋಪಗಳು, ರಾಜ್ಯಪಾಲರು ಕೊಟ್ಟಿರುವಂಥ ನೋಟಿಸು, ಇದೆಲ್ಲದರ ಬಗ್ಗೆನೂ ಕೂಡ ಸಿಎಂ ಮಾತಾಡಿದರು. ಹಾಗಾದರೆ ಉಪಹಾರ ಸಭೆಯ ಇನ್ಸೈಡ್ ವಿವರಗಳೇನೇನು TV9 ಅದನ್ನು ನಿಮ್ಮ ಮುಂದಿಡ್ತಾ ಇದೆ. ಉಪಹಾರ ಸಭೆಯಲ್ಲಿ ಸಿಎಂ ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು, ಸಿಎಂ ಯಾವ್ಯಾವ ಸಂಗತಿಗಳ ಬಗ್ಗೆ ಮಾತಾಡಿದರು, ತರಾತುರಿಯಲ್ಲಿ ನೋಟಿಸ್ ಕೊಟ್ಟಿರುವಂಥದ್ದು ಅನುಮಾನ, ಕಾನೂನು ಹೋರಾಟ ಮಾಡುವುದೇ ಸೂಕ್ತ ಅನ್ನುವಂಥ ನಿರ್ಧಾರ, ರಾಜಕೀಯ ಪ್ರೇರಿತ ನೋಟಿಸ್ ಇದು, ಇದಕ್ಕೆ ಕಾನೂನಾತ್ಮಕವಾಗೇ ನಾವು ಉತ್ತರ ಕೊಡಬೇಕು. ಇದನ್ನ ಮುಖ್ಯಮಂತ್ರಿಗಳು ಕೂಡ ಇದೇ ಒಂದು ಮನೋಭಾವನೆಯಲ್ಲಿದ್ದಾರೆ, ನಾಯಕರುಗಳು ಕೂಡ ಇದೇ ಮನೋಭಾವನೆಯಲ್ಲಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಬಹುತೇಕ ಎಲ್ಲರ ಮನಸ್ಸಲ್ಲಿ ಇದ್ದಿದ್ದು ಕೂಡ ಇದೇ ಮಾತು. ಅವಸರವಾಗಿ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಗಮನಿಸಬೇಕು, ಯಾಕೆ ಕಾನೂನಾತ್ಮಕ ಹೋರಾಟ, ಅದ್ರ ಬಗ್ಗೆ ನಾನು ನಂತರ ವಿವರಗಳನ್ನು ಕೊಡ್ತೀನಿ. ಸಂಪುಟ ಸಹೋದ್ಯೋಗಿಗಳು ಸಂಪೂರ್ಣವಾದಂಥ ಸಹಕಾರವನ್ನು ತೋರಿಸ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಯಾವುದೇ ಸಂದರ್ಭ ಬರಲಿ, ನಿಮ್ಮ ಜೊತೆಗೆ ನಾವು ನಿಲ್ತೀವಿ. ರಾಜ್ಯಪಾಲರು ಕೊಟ್ಟಿರುವಂಥ ನೋಟಿಸ್ ಅದು ಕಾನೂನಾತ್ಮಕ ನೋಟಿಸ್ ಅಲ್ಲ. ಇದಕ್ಕೆ ಅನುಸರಿಸಿದಂಥ ಮಾರ್ಗಗಳಿವೆಯಲ್ಲ, ಆ ಮಾರ್ಗಗಳು ಕಾನೂನಾತ್ಮಕ ಅಲ್ಲ. ನೀವೇ ಆರೋಪಿ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಟ್ಟಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ಸಂಪುಟ ಸಹೋದ್ಯೋಗಿಗಳು ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕೆ ಇವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತಂದರು? ಇಲ್ಲಿದೆ ಸಂಗತಿ ನೋಡಿ. ಯಡಿಯೂರಪ್ಪನ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಇದೇ ರೀತಿಯ ಚರ್ಚೆಗಳು ಬಂತು. ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂಗೆ ಅದು ನೇರವಾಗಿ ಅದು ಆವಾಗ ಹಂಸರಾಜ್ ಭಾರದ್ವಾಜ್ ಇದ್ದರು, ಅವ್ರ ಹತ್ರ ಹೋಯಿತು. ಅವ್ರು ಎಸ್ ಅಂತ ಅಂದುಬಿಟ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಯಡಿಯೂರಪ್ಪ ಕೋರ್ಟಿಗೆ ಹೋದರು. ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಕೊಡ್ತು. ಭಾಳ ಗಮನಿಸಬೇಕಾದಂಥ ಸಂಗತಿ. ಆದರೆ ಪಕ್ಷದ ಒಳಗಡೆನೇ ಇದ್ದಂಥ ಗೊಂದಲಗಳು, ಎರಡ ಸಂಗತಿಗಳು. ಆವಾಗ ಕೆಲವೊಂದು ಯಡಿಯೂರಪ್ಪನವರು ಕೆಲವೊಂದು ಮಾಡಿದಂಥ ತಪ್ಪುಗಳಿದಾವಲ್ಲ ಅವು, ಯಾಕಂದರೆ ವಿಪರೀತವಾದಂಥ ಟಗಾಫರ್ ಶುರುವಾಗ್ಬಿಟ್ಟಿತ್ತು ಸಂತೋಷ್ ಹೆಗಡೆ ಅವ್ರಿಗೂ ಲೋಕಾಯುಕ್ತರಿಗೂ ಅವ್ರಿಗೂ. ಸೊ ಇದೆಲ್ಲದರ ಒಟ್ಟಾರೆ ಪರಿಣಾಮ ಏನಪ್ಪ ಅಂತಂದರೆ ಯಡಿಯೂರಪ್ಪ ಕೆಳಗಡೆ ಇಳಿದ್ರು ಅಂತೂ ಇಂತು. ಅದೇ ರೀತಿ ಈಗ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧವಾಗಬೇಕು ಅಂತ. ಇದೆಲ್ಲದರ ಜೊತೆಗೆ DK ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತು. DKಗೆ ಕ್ಯಾಬಿನೆಟ್ ಮೀಟಿಂಗ್ ಅಥಾರಿಟಿಯನ್ನು CM ಕೊಟ್ಟರು. ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಅದಕ್ಕೆ CM ಅನುಮತಿ ಇಲ್ಲದೇ ಮಾಡಂಗಿಲ್ಲ. CM ಖುದ್ದಾಗಿ ಅಥಾರಿಟಿಯನ್ನು ಕೊಟ್ಟರು DCMಗೆ. ಸಂಪುಟ ಸಭೆಗೆ DCM DK ಶಿವಕುಮಾರ್ ಆಗಮಿಸಿದ್ದಾರೆ. ಸಂಪುಟ ಸಭೆಯಲ್ಲೂ ಕೂಡ ಇದೇ ವಿಷಯ ಚರ್ಚೆಗೆ ಬರುತ್ತೆ. ವೆರಿ ಇಂಪಾರ್ಟೆಂಟ್ಲಿ AG ಶಶಿಕಿರಣ್ ಶೆಟ್ಟಿ ಕೂಡ ಹಾಜರಾಗಿದ್ದಾರೆ. ಅಂದರೆ ಇದೇ ವಿಚಾರ, ಪ್ರಮುಖವಾಗಿ ಕಾನೂನಿನ ಅಂಶಗಳನ್ನು ಸಚಿವರಿಗೆ AG ವಿವರಿಸ್ತಾ ಇದ್ದಾರೆ. ಇನ್ನು CM ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಬಂದಿದ್ದಾರೆ. DCM DK ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಬಹಳ ಅಪರೂಪ ಈ ರೀತಿಯ ಘಟನೆಗಳಾಗುವಂಥದ್ದು. ಯಾಕಂದರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ತಿರುವಂಥ ಚರ್ಚೆ. ಹೀಗಾಗಿ ಏನು ಅಂತಂದರೆ ನಾನು ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಸರಿಯಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳು ಅಥಾರಿಟಿ ಕೊಟ್ಟಿದ್ದಾರೆ. ಹೀಗಾಗಿ ಏನು ಅಂತಂದರೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, AG ಅವರು ಕೂಡ ಇದ್ದಾರೆ, ಶಶಿಕಿರಣ್ ಶೆಟ್ಟಿ, ಪೊನ್ನಣ್ಣ ಕೂಡ ಇದ್ದಾರೆ, ಕಾನೂನು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಎಲ್ಲರೂ ಸೇರಿ ಚರ್ಚೆ ಮಾಡ್ತಾ ಇದ್ದಾರೆ. ಇದರಲ್ಲಿರುವಂಥ ಕಾನೂನಾತ್ಮಕ ಅಂಶಗಳ ಬಗ್ಗೆ ಪೊನ್ನಣ್ಣ ಎಲ್ಲ ವಿವರಗಳನ್ನು ಹೇಳ್ತಾ ಇದ್ದಾರೆ. DCM DK ಕ್ಯಾಬಿನೆಟ್ ಮೀಟಿಂಗನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ತಿರುವಂಥ ಚರ್ಚೆ ಆಗ್ತಿರೋದ್ರಿಂದ ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹೊರಗಡೆ ಇದ್ದಾರೆ. DCM ಅವರಿಗೆ ಇದರ ಅಥಾರಿಟಿಯನ್ನು ಕೊಟ್ಟಿದ್ದಾರೆ. ಬಹಳ ಗಮನಿಸಬೇಕಾದಂಥ ಸಂಗತಿ, ಬಹುಶಃ ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರಿತು ಅಂತಂದರೆ ಇನ್ನು 3-4 ದಿನದಲ್ಲಿ ಒಂದಿಷ್ಟು ರಾಜಕೀಯದಲ್ಲಿ ಏರುಪೇರುಗಳನ್ನು ಕೂಡ ನಾವು ಕಾಣಬಹುದು.
ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಗವರ್ನರ್ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಚಿವರುಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸೋದಿಲ್ಲ. ಡೆಪ್ಯೂಟಿ ಮುಖ್ಯಮಂತ್ರಿಗಳಿಗೆ ಅವರು ಆಥರೈಸ್ ಮಾಡಿದ್ದಾರೆ ಕ್ಯಾಬಿನೆಟನ್ನು ಚೇರ್ ಮಾಡಿ ಅಂತೇಳಿ. ಚರ್ಚೆ ಮಾಡ್ತೀವಿ ಈ ಶೋಕಾಸ್ ನೋಟಿಸಿನ ಬಗ್ಗೆ, ಒಂದು ತೀರ್ಮಾನಕ್ಕೆ ಬರ್ತೀವಿ. ಇಲ್ಲ, ಅದೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ತಾನೇ ರೆಸಲ್ಯೂಷನ್. ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಅವರು ಮುಖ್ಯಮಂತ್ರಿಗಳ ಅಬ್ಸೆನ್ಸ್ನಲ್ಲೇ ಆಗಬೇಕು. ಯಾಕೆಂದರೆ ಸಿನ್ಸ್ ಮುಖ್ಯಮಂತ್ರಿಗಳೇ ಕೊಟ್ಟಿರೋದ್ರಿಂದ ಅವರು ಈ ಕ್ಯಾಬಿನೆಟ್ಟಿನ ಒಂದು ಭಾಗ ಆಗಬಾರ್ದು ಅಂತೇಳಿ ನಾವು ಅವರನ್ನು ನೀವು ಅಟೆಂಡ್ ಮಾಡೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇವೆ. ಅಲ್ಲ, ಅದರ ಕಾಂಟೆಂಟ್ಸನ್ನು ಎಲ್ಲ ಎಕ್ಸಾಮಿನ್ ಮಾಡಿ ಚರ್ಚೆ ಮಾಡಿದ್ದೇವೆ. ಅದನ್ನು ಈಗ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ಬಾರಿ ಚರ್ಚೆ ಮಾಡಿ ಲೀಗಲ್ ಪೊಸಿಷನ್ ಏನು ಅಂತೇಳಿ ಅಡ್ವೊಕೇಟ್ ಜನರಲ್ಲು, ಲೀಗಲ್ ಅಡ್ವೈಸರ್ಸು ಅವ್ರದ್ದೆಲ್ಲ ಲೀಗಲ್ ಪೊಸಿಷನ್ನು ಏನು ಅಂತೇಳಿ ತಗೊಂಡು ಆಮೇಲೆ ಚರ್ಚೆ ಮಾಡಿ. ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ತಪ್ಪು ಗ್ರಹಿಕೆಗಳ ಮೇಲೆ ಅವರು ಆ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ಮೇಲ್ನೋಟಕ್ಕೆ ನಮಗೆ ಅನಿಸ್ತಾ ಇದೆ. ಆ ವಿಷಯ ಕುರಿತು ಇವತ್ತು ನಮ್ಮ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಅತ್ಯಂತ ಹೈ ಟ್ರೆಡಿಷನಲ್ ಗ್ರೌಂಡ್ ಮೇಲೆ, ಅಂದರೆ ಮೌಲ್ಯದ ಆಧಾರ ಇಟ್ಕೊಂಡು JDS BJP ತಾತ್ಕಾಲಿಕವಾಗಿ ಸ್ವಾರ್ಥಕ್ಕಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಪಾದಯಾತ್ರೆಗೆ ಏನು ವಿಷಯನೇ ಇಲ್ಲ, ಏನೂ ವಿಷಯ ಇಲ್ಲದೆ ಇವತ್ತು ವ್ಯರ್ಥವಾಗಿ ಅವರು ಪಾದಯಾತ್ರೆ ಮಾಡಿ ದೊಂಬರಾಟ ಮಾಡಬೇಕು ಅಂತ ಹೊರಟಿದ್ರು. ಈಗ ಆ ಪಾದಯಾತ್ರೆ ಫೇಲ್ ಆಗಿದೆ. ಸರ್, ಈಗ ರಾಜ್ಯಪಾಲರು ಒಂದು ಹಿಂದಿನ ಭಾಗದಿಂದ ರಾಜಕಾರಣ ಮಾಡೋಕ್ಕೆ ಕೇಂದ್ರ ಸರ್ಕಾರ ಏನಾದರೂ ಪ್ರಯತ್ನ ಮಾಡ್ತಾ ಇದೆ ಸರ್? 100% ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬೀಳಿಸಲು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದೆ. ನಾವು ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟ ಮಾಡ್ತೀವಿ. ಆಗುತ್ತೆ, ಈಗ ನಿರ್ಣಯ ಆಗುತ್ತೆ ಸಚಿವ ಸಂಪುಟದಲ್ಲಿ. ಗವರ್ನರ್ ಹತ್ರ ರಾಜಕಾರಣ ಅಂದರೆ ಅದಾಯ್ತು. ಮಧ್ಯಾಹ್ನ ಆಫ್ಟರ್ ಕ್ಯಾಬಿನೆಟ್ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಏನು ಸರ್ ಚರ್ಚೆಯಲ್ಲಿ ಸರಿ. ಅದನ್ನ ಇಲ್ಲೇ ಹೇಳಿದ್ರೆ ನಾನು ಕ್ಯಾಬಿನೆಟಲ್ಲಿ ಯಾಕೆ ಮಾಡಬೇಕು? ಹಂಗಾರೆ ಇಲ್ಲೇ ಮಾಡ್ಬೋದಾಯ್ತಲ್ಲ. ಕ್ಯಾಬಿನೆಟ್ ಆದಮೇಲೆ ಪ್ರೆಸ್ ಬ್ರೀಫ್ ಮಾಡ್ತಾರೆ. DCM, ಲಾ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟರ್ಸು ಬ್ರೀಫ್ ಮಾಡ್ತಾರೆ. ಏನು ನಿರ್ಣಯ ಅನ್ನೋದು ತಗೊಂಡ್ಮೇಲೆ ಹೇಳ್ತಾರೆ ಎಂದೆ. ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದಾದಮೇಲೆ ಹೇಳ್ತಾರೆ. ಕ್ಯಾಬಿನೆಟ್ ತೀರ್ಮಾನ ಆದಮೇಲೆ ಬ್ರೀಫ್ ಮಾಡ್ತೀವಿ ಅಂತ ಬ್ರೀಫ್ ಮಾಡಲ್ಲ ಅಂದರೆ ತಪ್ಪು ಮಾಡ್ತೀವಿ. ಗವರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಸಹಜವಾಗಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ಸಲಹೆ ಪಡೆಯೋದು ಸಹಜ ಅಲ್ವಾ? ಅದರಲ್ಲಿ ಊಹಾಪೋಹಗಳಿಗೆ ಸೃಷ್ಟಿ ಮಾಡೋದು ಅಗತ್ಯ ಇಲ್ಲ ಅಂತ. ಈಗ ಗವರ್ನರ್ ಅವರು ಹಿ ಶುಡ್ ಆ್ಯಕ್ಟ್ ವಿತಿನ್ ಆ್ಯಸ್ ಪರ್ ದಿ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇದು ವಿತೌಟ್ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಾರ್ದೆ ನೋಟಿಸ್ ಸರ್ವ್ ಮಾಡೋದು ಅಥವಾ ಕ್ಲಾರಿಫಿಕೇಷನ್ ಕೇಳಲಾರ್ದೆ ನೋಟಿಸ್ ಕೊಡೋದು ಸರಿಯಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಾಕಷ್ಟು ಕ್ಲಾರಿಫಿಕೇಷನ್ ಗವರ್ನರ್ ಹತ್ರನೇ ಹೋಗಿ ಕೊಟ್ಟಿದ್ದಾರೆ, ವೈಯಕ್ತಿಕವಾಗೂ ಕೊಟ್ಟಿದ್ದಾರೆ.